Namaste students. So advantages of online marketing ಇಲ್ಲ ಅಂತಾರೆ ಮಾಡರ್ನ್ ಮಾರ್ಕೆಟಿಂಗ್ ಅಂತಾನೂ ಕೂಡ ಹೇಳ್ಬೋದು. ಸೊ ಇದ್ರದ್ದು ಅಡ್ವಾಂಟೇಜಸ್ ಮತ್ತೆ ಡಿಸ್ಅಡ್ವಾಂಟೇಜಸ್ ಎರಡೂನು ಕೂಡ ಕಲಿಯೋಣ ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಸೊ ಅಡ್ವಾಂಟೇಜಸ್ ಆಫ್ ಆನ್ಲೈನ್ ಮಾರ್ಕೆಟಿಂಗ್. ಸೊ ಆನ್ಲೈನ್ ಮಾರ್ಕೆಟಿಂಗ್ ಅಂತಾರೆ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಆಫ್ ಪ್ರಾಡಕ್ಟ್ಸ್ ವಯ ಆನ್ಲೈನ್ ಮೀಡಿಯಾ ಇಲ್ಲ ಸೋಷಿಯಲ್ ಪ್ಲಾಟ್ಫಾರ್ಮ್ ಮುಖಾಂತರ ಪ್ರಾಡಕ್ಟ್ ನ ಪರ್ಚೇಸ್ ಮಾಡೋದು ಇಲ್ಲ ಸೇಲ್ ಮಾಡೋದನ್ನ ಆನ್ಲೈನ್ ಮಾರ್ಕೆಟಿಂಗ್ ಅಂತ ಕರಿತೀವಿ. ಸೊ ಇದ್ರದ್ದು ಅಡ್ವಾಂಟೇಜಸ್ ಏನಂತಂದ್ರೆ ವೈಡರ್ ರೀಚ್. ಇಟ್ ಹೆಲ್ಪ್ಸ್ ಟು ರೀಚ್ ಮೆನಿ ಪೀಪಲ್ ಅರೌಂಡ್ ದಿ ವರ್ಲ್ಡ್ ಅಂತ ಹೇಳ್ಬೋದು. ಅಂದ್ರೆ ವೈಡರ್ ಅಂದ್ರೆ ಸ್ಮಾಲ್, ಬರೀ ಲಿಮಿಟೆಡ್ ಅಂತಾನೆ ಏನಲ್ಲ. ಸೊ ಇಟ್ ಕ್ಯಾನ್ ರೀಚ್ ವೈಡರ್ ಮೆನಿ ಪೀಪಲ್ ರೀಚ್ ಆಗುವಂತದನ್ನ ಆನ್ಲೈನ್ ಮಾರ್ಕೆಟಿಂಗ್ ವೈಡರ್ ರೀಚ್ ಅಂತಾನು ಕೂಡ ಹೇಳ್ತಾರೆ. ಕಾಸ್ಟ್ ಎಫೆಕ್ಟಿವ್, ಕಾಸ್ಟ್ ಲೆಸ್ ದನ್ ಟಿವಿ ಆರ್ ನ್ಯೂಸ್ ಪೇಪರ್ ಆಡ್ಸ್. ಟಿವಿ ಆರ್ ನ್ಯೂಸ್ ಪೇಪರ್ ಆಡ್ಸ್ ಗೆ ನಾವು ತುಂಬಾನೇ ಸ್ಪೆಂಡ್ ಮಾಡ್ಬೇಕಾಗುತ್ತೆ. ಬಟ್ ಇದ್ರಲ್ಲಿ ಆ ತರ ಈ ಪ್ಲಾಟ್ಫಾರ್ಮ್ಸ್ ಯೂಸ್ ಮಾಡ್ತಿರೋದ್ರಿಂದ ಯಾವುದೇ ರೀತಿ ಕಾಸ್ಟ್ ಎಫೆಕ್ಟಿವ್ ಆಗಿರುತ್ತೆ ಮತ್ತು ಜಾಸ್ತಿ ಕಾಸ್ಟ್ ಆಗಲ್ಲ. Targeted advertising. Business can show ads to specific audience based on factors like age, interest, and location, increasing the effectiveness of campaign. You can show ads to the right people. And targeted advertising ಅಂತಂದ್ರೆ ಕೆಲವೊಂದು ಏಜ್ ರಿಸ್ಟ್ರಿಕ್ಷನ್ಸ್ ಇರುತ್ತೆ. ಅಂದ್ರೆ ತುಂಬಾ ಚಿಕ್ಕ ಮಕ್ಕಳು ಇದನ್ನ ವಾಚ್ ಮಾಡಬಾರ್ದು. ಸೊ ಆ ರಿಸ್ಟ್ರಿಕ್ಷನ್ಸ್ ಕೂಡ ನಾವು ಅದರಲ್ಲಿ ಆಪ್ಟ್ ಮಾಡಬಹುದು. ಸೊ ಆಪ್ಟ್ ಮಾಡೋದ್ರಿಂದ ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಆಗಲ್ಲ. ಸೊ ಅಗೈನ್ ಇಟ್ ಬಿಕಮ್ಸ್ ಎ ವೆರಿ ಗುಡ್ ಅಡ್ವಾಂಟೇಜಸ್ ಆಫ್ ಆನ್ಲೈನ್ ಮಾರ್ಕೆಟಿಂಗ್. ಸೊ ಇದು ಅಡ್ವಾಂಟೇಜ್ ಆಗುತ್ತೆ ಹೊತ್ತು ಡಿಸ್ಅಡ್ವಾಂಟೇಜಸ್ ಆಗಲ್ಲ. ಮೆಜರಬಲ್ ರಿಸಲ್ಟ್ಸ್ ಅಂದ್ರೆ ಈಸಿ ಆಕ್ಸೆಸಿಬಿಲಿಟಿ, ಅಂದ್ರೆ ರಿಸಲ್ಟ್ಸ್ ನ ಎಷ್ಟು ಜನಕ್ಕೆ ರೀಚ್ ಆಗಿದೆ ಅಂತಾನು ಕೂಡ ಈಸಿಯಾಗಿ ಕ್ಯಾಲ್ಕುಲೇಟ್ ಫೈಂಡ್ ಔಟ್ ಮಾಡಬಹುದು. 24/7 ಇಟ್ ವರ್ಕ್ಸ್ ಆಲ್ ಡೇ ಅಂಡ್ ನೈಟ್. ಅಂದ್ರೆ 24/7 ಅಲ್ಲಿ ವರ್ಕ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಅದಾದ್ಮೇಲೆ ನೆಕ್ಸ್ಟ್, improved customer engagement. Business can interact directly with customers through channel like social media, email, and live chat, building stronger. ಇವತ್ತು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ತುಂಬಾನೇ ಯೂಸ್ ಆಗ್ತಿದೆ. ಸೊ ಇದ್ರಲ್ಲಿ ಅಡ್ವಾಂಟೇಜಸ್ ಕೂಡ ಇರುತ್ತೆ, ಡಿಸ್ಅಡ್ವಾಂಟೇಜಸ್ ಕೂಡ ಇರುತ್ತೆ. ಇಟ್ ಡಿಪೆಂಡ್ಸ್ ನಾವು ಹೇಗೆ ಯೂಸ್ ಮಾಡ್ತೀವಿ. ಸೊ ಕಸ್ಟಮರ್ಸ್ ಹತ್ರ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ಸೇ ಫಾರ್ ಎಕ್ಸಾಂಪಲ್ ಇವಾಗ ನಾನು ವಿಡಿಯೋ ಶೇರ್ ಮಾಡೋದ್ರಲ್ಲಿ ನೀವು ಕಮೆಂಟ್ ಹಾಕ್ತೀರಾ. ಸೊ ಇಮಿಡಿಯೇಟ್ ನಾನು ನೋಡಿದ ತಕ್ಷಣ ರೆಸ್ಪಾನ್ಸ್ ಸಿಗುತ್ತೆ. ಇಲ್ಲ ಅಂತಾರೆ ಲೈವ್ ಚಾಟ್ ಮಾಡ್ಬೋದು. ಸೊ ಇದೆಲ್ಲ ಇಂಪ್ರೂವ್ಡ್ ಕಸ್ಟಮರ್ ಎಂಗೇಜ್ಮೆಂಟ್. ಇಟ್ ಬಿಕಮ್ಸ್ ಆನ್ ಅಡ್ವಾಂಟೇಜಸ್. ಸೊ ಫಾಸ್ಟರ್ ಫೀಡ್ಬ್ಯಾಕ್. ಸೊ ಇಮಿಡಿಯೇಟ್ ಫೀಡ್ಬ್ಯಾಕ್ ವರ್ಷಾನ್ಗಟ್ಲೆ ಇಲ್ಲ ಅಂತಾರೆ ಡೇ ವೈಸ್ ಇಲ್ಲ ಅಂತಂದ್ರೆ ಮಂತ್ಲಿ ಇಷ್ಟು ದಿನ ಟೈಮ್ ತಗೊಂಡ ಕ್ವಿಕ್ ಆಗಿ ನಾವು ರಿವ್ಯೂಸ್ ನೋಡಿದ ತಕ್ಷಣ, ಕಮೆಂಟ್ ನೋಡಿದ ತಕ್ಷಣ ಫೀಡ್ಬ್ಯಾಕ್ ನ ಈಸಿಯಾಗಿ ಫಾಸ್ಟರ್ ಫೀಡ್ಬ್ಯಾಕ್ ಸಿಗುವಂತ ಚಾನ್ಸಸ್ ಇರುತ್ತೆ. ಸೊ ಇಷ್ಟನ್ನು ಕೂಡ ನಾವು, ಅಂಡ್ ಇದಾದ್ಮೇಲೆ ಇನ್ನ 2 ಪಾಯಿಂಟ್ಸ್ ಇದೆ. ಫ್ಲೆಕ್ಸಿಬಿಲಿಟಿ. ಸೊ ಇಟ್ ಈಸ್ ಫ್ಲೆಕ್ಸಿಬಲ್ ಅಂಡ್ ಈಸಿ ಟು ಅಂಡರ್ಸ್ಟ್ಯಾಂಡ್. ಆನ್ಲೈನ್ ಮಾರ್ಕೆಟಿಂಗ್ offers a variety of strategies such as ads, videos, blog posts with the ability to adjust quickly based on what works best. So flexible ಅಂತಂದ್ರೆ ಈಸಿ ಅಡಾಪ್ಷನ್ ಅಂತ ಹೇಳ್ಬೋದು. ಅಂಡ್ ಈಸಿ ಶೇರಿಂಗ್. ಕಸ್ಟಮರ್ಸ್ ಕ್ಯಾನ್ ಈಸಿಲಿ ಶೇರ್ ಕಂಟೆಂಟ್ ವಿತ್ ಅದರ್ಸ್ ಆನ್ಲೈನ್, ಬೂಸ್ಟಿಂಗ್ ಬ್ರಾಂಡ್ ವಿಸಿಬಿಲಿಟಿ ಅಂಡ್ ಪೊಟೆನ್ಶಿಯಲಿಟಿ, ಅಟ್ರಾಕ್ಟಿಂಗ್ ನ್ಯೂ ಕಸ್ಟಮರ್ಸ್. ಸೊ ನೀವು ಇವಾಗ ನಾನು ಪೋಸ್ಟ್ ಮಾಡುವಂತ ವಿಡಿಯೋನು ಕೂಡ ನೀವು ನೋಡ್ಬೋದು. ನೀವು ಎಲ್ಲಾದ್ರೂ ದೂರದಲ್ಲಿ ಇಟ್ಕೊಂಡಾದ್ರೂ ನೋಡ್ಬೋದು. ಬಟ್ ಇಂಟರ್ನೆಟ್ ಕನೆಕ್ಟಿವಿಟಿ ಒಂದಿರ್ಬೇಕು, ಸರಿನಾ? ಸೊ ಇಷ್ಟನ್ನು ಕೂಡ ನಾವು ಅಡ್ವಾಂಟೇಜಸ್ ಆಫ್ ಆನ್ಲೈನ್ ಮಾರ್ಕೆಟಿಂಗ್ ಅಂತ ಹೇಳ್ತೀವಿ. ವೈಡರ್ ರೀಚ್, ಈಸಿಯಾಗಿ ಕಸ್ಟಮರ್ಗೆ ರೀಚ್ ಆಗುತ್ತೆ. ಕಾಸ್ಟ್ ಎಫೆಕ್ಟಿವ್, ಜಾಸ್ತಿ ಖರ್ಚು ಬರಲ್ಲ. ಟಾರ್ಗೆಟೆಡ್ ಆಡಿಯನ್ಸ್ ಅಂದ್ರೆ ಏಜ್ ಬೇಸಿಸ್ ಮೇಲೂ ಕೂಡ ನಾವು ಅದನ್ನು ಆಪ್ಟ್ ಮಾಡಬಹುದು. ಸೊ ದಟ್ ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಆಗಲ್ಲ. ರಿಸಲ್ಟ್ಸ್ ನ ಫೈಂಡ್ ಔಟ್ ಮಾಡಬಹುದು, ಎಷ್ಟು ಜನಕ್ಕೆ ರೀಚ್ ಆಗಿದೆ ಅಂತ. 24/7 ಅವೈಲಬಿಲಿಟಿ ಅಂತ ಹೇಳ್ಬೋದು. ಇಂಪ್ರೂವ್ಡ್ ಕಸ್ಟಮರ್ಸ್ ಎಂಗೇಜ್ಮೆಂಟ್ ಅಂದ್ರೆ ಕಸ್ಟಮರ್ಸ್ ಹತ್ರ ಈಸಿಯಾಗಿ ಡೈರೆಕ್ಟ್ ಆಗಿ ಮಾತಾಡಬಹುದು. ನೆಕ್ಸ್ಟ್ ಫಾಸ್ಟರ್ ಫೀಡ್ಬ್ಯಾಕ್, ರೆಸ್ಪಾನ್ಸ್ ಕೂಡ ಬೇಗ ಸಿಗುತ್ತೆ. ಫ್ಲೆಕ್ಸಿಬಿಲಿಟಿ, ಈಸಿ ಟು ಅಡ್ಜಸ್ಟ್. ಸೊ ಈಸಿ ಟು ಅಡ್ಜಸ್ಟ್, ಫ್ಲೆಕ್ಸಿಬಲ್ ಆಗಿರುತ್ತೆ, ರಿಜಿಡ್ ಆಗಿರಲ್ಲ. ಈಸಿ ಶೇರಿಂಗ್ ಅಂದ್ರೆ ಕಸ್ಟಮರ್ಸ್ಗೆ ಆನ್ಲೈನ್ ಮುಖಾಂತರನೇ ಈಸಿಯಾಗಿ ಶೇರ್ ಮಾಡಬಹುದು. ಸೊ ಇಷ್ಟು ಕೂಡ ಅಡ್ವಾಂಟೇಜಸ್ ನ ನೋಡಿದ್ವಿ. ಇವಾಗ ನಾವು ಡಿಸ್ಅಡ್ವಾಂಟೇಜಸ್ ಇಲ್ಲ ಡಿಮೆರಿಟ್ಸ್ ಅಂತಾನು ಕೂಡ ಕರೀತಾರೆ. ಸೊ ಯಾಕೆ ಅದು ಡಿಸ್ಅಡ್ವಾಂಟೇಜಸ್ ಆಫ್ ಆನ್ಲೈನ್ ಮಾರ್ಕೆಟಿಂಗ್ ಅಂದ್ರೆ ಇಟ್ ನೀಡ್ಸ್ ಇಂಟರ್ನೆಟ್ ಆಕ್ಸೆಸ್. ಅವಾಗಲೇ ಹೇಳಿದ್ನಲ್ಲ, ನೀವು ಎಲ್ಲಿ ಬೇಕಾದ್ರೂ ಕುತ್ಕೊಂಡು ನನ್ನ ವಿಡಿಯೋನ ನೋಡ್ಬೋದು, ಬಟ್ ಈ ಕ್ಲಾಸಸ್ ವಿಡಿಯೋಸ್ ನ ನೋಡ್ಬೋದು. ಬಟ್ ಯು ಶುಡ್ ಹ್ಯಾವ್ ಇಂಟರ್ನೆಟ್ ಆಕ್ಸೆಸ್. ಇದು ಒಂದು ಡ್ರಾಬ್ಯಾಕ್ಸ್. ಮೆನಿ ಪೀಪಲ್ ಯೂಸ್ ಆಡ್ ಬ್ಲಾಕರ್ಸ್. ಅಂದ್ರೆ ಆಡ್ ಬ್ಲಾಕರ್ಸ್ ಆಡ್ ಬ್ಲಾಕರ್ಸ್ ಬೇರೆ ಬೇರೆದೆಲ್ಲ ಆಡ್ ಯೂಸ್ ಮಾಡ್ತಾರೆ. ಸೊ ಇದರಿಂದ ಲೈಕ್ ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಆಗುವಂತ ಚಾನ್ಸಸ್ ಇರುತ್ತೆ. ದೇರ್ ಇಸ್ ಅ ಲಾಟ್ ಆಫ್ ಕಾಂಪಿಟೇಷನ್ ಆನ್ಲೈನ್. ಅಫ್ಕೋರ್ಸ್ ಇವತ್ತು ನೀವು ಕ್ಲಾಸಸ್ ಅಂತ ಕೊಡ್ತು ಅಂತಾರೆ, ಎಷ್ಟೊಂದು ಕ್ಲಾಸಸ್ ಬರುತ್ತೆ, ತುಂಬಾ ಕಾಂಪಿಟೇಷನ್ ಇರುತ್ತೆ. ಈ ಕಾಂಪಿಟೇಷನ್ ಅಲ್ಲಿ ನಾವ್ ನಿಮಗೆ ರೀಚ್ ಆಗೋದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಅದಕ್ಕೆ ಡಿಸ್ಅಡ್ವಾಂಟೇಜಸ್ ಆಗುತ್ತೆ. ಆಡ್ಸ್ ಕ್ಯಾನ್ ಬಿ ಇಗ್ನೋರ್ಡ್ ಈಸಿಲಿ. ಅಫ್ಕೋರ್ಸ್ ಆಡ್ಸ್ ನ ಈಸಿಯಾಗಿ ಸ್ಕಿಪ್ ಮಾಡ್ಕೊಂತ ಹೋದ್ರೆ
ಆಡ್ಸ್ ನ ಇಗ್ನೋರ್ ಮಾಡುವಂತ ಚಾನ್ಸಸ್, ಅವಾಗ ಅವ್ರ ಅಡ್ವರ್ಟೈಸ್ಮೆಂಟ್ ಕೊಟ್ಟಿನೂ ವೇಸ್ಟ್ ಆಗುತ್ತೆ. ಸೊ ಪೇಷನ್ಸ್ ಇಂದ ಯಾರು ಕೂಡ ನೋಡಲ್ಲ. ಆನ್ಲೈನ್ ಫ್ರಾಡ್ಸ್ ಅಂಡ್ ಸ್ಕ್ಯಾಮ್ಸ್ ಕ್ಯಾನ್ ಹ್ಯಾಪನ್. ಇದು ತುಂಬಾನೇ ಇವತ್ತಿನ ಟ್ರೆಂಡ್ ಅಲ್ಲಿ ಆನ್ಲೈನ್ ಫ್ರಾಡ್ ತುಂಬಾನೇ ಆಗ್ತಾ ಇದೆ. ಸೊ ಆನ್ಲೈನ್ ಪ್ಲಾಟ್ಫಾರ್ಮ್ ಅಲ್ಲಿ ಸ್ವಲ್ಪ ನಾವು ಇದ್ರ ಬಗ್ಗೆ ಕೇರ್ಫುಲ್ ಆಗಿ ಇರಬೇಕು. ಇಲ್ಲ ಇದೆಲ್ಲಾನೇ ನಮ್ಗೆ ಡಿಸ್ಅಡ್ವಾಂಟೇಜಸ್ ಕ್ರಿಯೇಟ್ ಆಗೋದು. ಕಸ್ಟಮರ್ ಡೇಟಾ ಮೆ ನಾಟ್ ಬಿ ಸೇಫ್. ಸೊ ಹ್ಯಾಕ್ ಆಗುವಂತ ಚಾನ್ಸಸ್ ಇರುತ್ತೆ. ಕಸ್ಟಮರ್ಸ್ ಡೇಟಾ ಆಗಿರ್ಬೋದು, ಅವ್ರ ಪಾಸ್ವರ್ಡ್ ಆಗಿರ್ಬೋದು. ಸೊ ಇದೆಲ್ಲ ಸ್ವಲ್ಪ ಲೈಕ್ ಕೇರ್ಫುಲ್ ಆಗಿತ್ತು ಅಂತಂದ್ರೆ ಆನ್ಲೈನ್ ಪ್ಲಾಟ್ಫಾರ್ಮ್ ವಿಲ್ ಬಿ ವೆರಿ ಸೇಫ್ ಅಂತ ಹೇಳ್ಬೋದು. ಬಟ್ ಇಲ್ಲಿ ಈ ತರ ಆಗುತ್ತೆ, ಡೇಟಾ ಎಲ್ಲ ಲಾಸ್ಟ್ ಆಗುವಂತ ಚಾನ್ಸಸ್ ಇರುತ್ತೆ, ಹ್ಯಾಕ್ ಮಾಡುವಂತ ಚಾನ್ಸಸ್ ಇರುತ್ತೆ ಅಂತ ಹೇಳ್ತಿದ್ದಾರೆ. ಇಟ್ ಟೇಕ್ಸ್ ಟೈಮ್ ಟು ಗೆಟ್ ರಿಸಲ್ಟ್ಸ್. ಅಂದ್ರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸರ್ವರ್ ಇಶ್ಯೂಸ್ ಇತ್ತು ಅಂತಂದ್ರೆ ಇಟ್ ಟೇಕ್ಸ್ ಟೈಮ್ ಟು ಗೆಟ್ ರಿಸಲ್ಟ್ಸ್ ಅಂತ ಹೇಳ್ಬೋದು. ಟೆಕ್ನಿಕಲ್ ಸ್ಕಿಲ್ಸ್ ಆರ್ ಸಮ್ಟೈಮ್ಸ್ ನೀಡೆಡ್. ಅಫ್ಕೋರ್ಸ್ ಇದು ವರ್ಕ್ ಮಾಡೋದು ಹೇಗೆ ಅನ್ನೋ ನಾಲೆಜ್ ಇರಬೇಕು. ಸೊ ನಾಲೆಜ್ ಇದ್ರೇನೆ ಯೂಸ್ ಮಾಡಕ್ ಆಗೋದು, ಇಲ್ಲ ಅಂತಂದ್ರೆ ಅದು ಡ್ರಾಬ್ಯಾಕ್ ಆಗೋದು. ನೆಗೆಟಿವ್ ರಿವ್ಯೂಸ್ ಸ್ಪ್ರೆಡ್ ಫಾಸ್ಟ್. ಅಫ್ಕೋರ್ಸ್ ಇವತ್ತು ಪಾಸಿಟಿವ್ ರಿವ್ಯೂಸ್ ಬೇಗ ಸಿಗುತ್ತೋ ಬಿಡುತ್ತೋ, ನೆಗೆಟಿವ್ ರಿವ್ಯೂಸ್ ಬೇಗ ವೈಡ್ ಸ್ಪ್ರೆಡ್ ಆಗುತ್ತೆ. 1 ಮಿಲಿಯನ್ ವ್ಯೂಸ್ ಆಗೋಗ್ಬಿಟ್ಟಿರುತ್ತೆ ಬೇಕೆಂದ್ರೆ. ಸೊ ಇಷ್ಟು ಕೂಡ ಡಿಸ್ಅಡ್ವಾಂಟೇಜಸ್ ಆಫ್ ಆನ್ಲೈನ್ ಮಾರ್ಕೆಟಿಂಗ್. ಒಂದೊಂದೇ ಲೈನ್, ಒಂದೊಂದೇ ಸೆಂಟೆನ್ಸ್ ಅಲ್ಲಿ ಓನ್ ವರ್ಡ್ಸ್ ಅಲ್ಲಿ ಬರಿಬಹುದು ಸ್ಟೂಡೆಂಟ್ಸ್. ಇಟ್ ಈಸ್ ವೆರಿ ಸಿಂಪಲ್ ಅಂಡ್ ವೆರಿ ವೆರಿ ಈಸಿ ಟು ಅಂಡರ್ಸ್ಟ್ಯಾಂಡ್. ಯಾವ್ದು ಡಿಸ್ಅಡ್ವಾಂಟೇಜಸ್ ಅನ್ನು ಇಂಟರ್ನೆಟ್ ಆಕ್ಸೆಸ್ ಇರಬೇಕು, ಅಂದ್ರೆ ಆಡ್ ಬ್ಲಾಕರ್ಸ್ ಇರ್ತಾರೆ, ಲಾಟ್ ಆಫ್ ಕಾಂಪಿಟೇಷನ್ ಇರುತ್ತೆ, ಅದಾದ್ಮೇಲೆ ಆಡ್ಸ್ ನ ಇಗ್ನೋರ್ ಮಾಡ್ತಾರೆ, ಆನ್ಲೈನ್ ಫ್ರಾಡ್ ಸ್ಕ್ಯಾಮ್ಸ್ ಇರುತ್ತೆ, ಕಸ್ಟಮರ್ ಡೇಟಾ ಕಳ್ದೋಗಂತ ಸೇಫ್ ಆಗಿರಲ್ಲ. ಸೊ ರಿಸಲ್ಟ್ಸ್ ಸರ್ವರ್ ಪ್ರಾಬ್ಲಮ್ ಇತ್ತು, ರಿಸಲ್ಟ್ಸ್ ಬೇಗ ಸಿಗಲ್ಲ. ಟೆಕ್ನಿಕಲ್ ಸ್ಕಿಲ್ಸ್ ಅಂಡ್ ರಿಕ್ವೈರ್ಮೆಂಟ್ ಇರುತ್ತೆ. ನೆಗೆಟಿವ್ ರಿವ್ಯೂಸ್ ಬೇಗ ಸ್ಪ್ರೆಡ್ ಆಗುತ್ತೆ ದ್ಯಾನ್ ಪಾಸಿಟಿವ್ ಅಂತ ಹೇಳ್ತಾ ಇದ್ದಾರೆ. ಸೊ ಇಷ್ಟು ಕೂಡ ಲೈಕ್ ಆನ್ಲೈನ್ ಮಾರ್ಕೆಟಿಂಗ್ ಅಡ್ವಾಂಟೇಜಸ್ ಮತ್ತೆ ಡಿಸ್ಅಡ್ವಾಂಟೇಜಸ್ ನೋಡಿದ್ವಿ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ ಸ್ಟೂಡೆಂಟ್ಸ್. ಈ ವಿಡಿಯೋನ ನೋಡಿ ಎಕ್ಸಾಮಿನೇಷನ್ಗೆ ಯೂಸ್ ಮಾಡ್ಕೊಡಿ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.